My dear students, you are welcome to Tungal School. Today I am going to teach you about the active and passive voice. These sentences are very important in English language. We must understand them differently. So, first of all, I want to give you the example. See here, John helps Tom. Tom is helped by John. So, when the verb of a sentence shows that the subject is the doer of the action, we say it is in the active voice. When the verb of the sentence shows that something is done to the subject, we say it is in the passive voice. So, ಈ ಕನ್ನಡದಲ್ಲಿ ನಾವು ಈ ವಾಕ್ಯಗಳ ಬಗ್ಗೆ ವಿಚಾರ ಮಾಡಿದರೆ ಇವಕ್ಕೆ ಆ್ಯಕ್ಟಿವ್ ವಾಯ್ಸಕ್ಕೆ ನಾವು ಕರ್ತ್ರಿ ಪ್ರಯೋಗ ಇರ್ತೀವಿ, ಪ್ಯಾಸಿವ್ ವಾಯ್ಸಕ್ಕೆ ಇದಕ್ಕೆ ನಾವು ಕರ್ಮಣಿ ಪ್ರಯೋಗ ಅಂತೀವಿ. ಈ ಕರ್ತ್ರಿ ಮತ್ತು ಕರ್ಮಣಿ ಪ್ರಯೋಗದಲ್ಲಿ ಇರುವಂಥ ವಾಕ್ಯಗಳನ್ನು ಸೂಕ್ಷ್ಮವಾಗಿ ನೋಡಿದರೆ ಕರ್ತ್ರಿ ಪ್ರಯೋಗದಲ್ಲಿ ಕರ್ತೃಪದ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾನೆ. ಹೇಗೆ ಇಲ್ಲಿ ಜಾನ್ ಟಾಮ್ ಹೆಲ್ಪ್ ಮಾಡ್ತಾನೆ. ಅದೇ ಕರ್ಮಣಿ ಪ್ರಯೋಗದಲ್ಲಿ ಕರ್ಮಪದ ಜಾನ್ನಿಂದ ಕೆಲಸ ಮಾಡ್ಕೊತದೆ. ಇಲ್ಲಿ ಕರ್ಮಪದ ಯಾವುದಿದೆ? ಟಾಮ್ ಇದೆ. ಟಾಮ್ ಈಸ್ ಹೆಲ್ಪ್ಡ್ ಬೈ ಜಾನ್ ಅಂತಿರ್ತೀವಿ ನಾವು. ಇಲ್ಲಿ ಕರ್ಮಪದ ಕರ್ತೃವಿನಿಂದ ಕೆಲಸ ಮಾಡ್ಕೊತದೆ, ಅದಕ್ಕೆ ಕರ್ಮಣಿ ಆಗ್ತದೆ. ಇಲ್ಲಿ ಕರ್ತೃಪದನೇ ಕೆಲಸ ಮಾಡ್ತದೆ, ಅದಕ್ಕೆ ಇದು ಕರ್ತೃ ಪ್ರಯೋಗ ಆಗ್ತದೆ. ಇಲ್ಲಿ ನಾವು ಬೇರೆ ಬೇರೆ ಪ್ರಕಾರದ ವಾಕ್ಯಗಳನ್ನು ನಾವು ಕೊಟ್ಟಿದ್ದೀವಿ. ಇವನ್ನ ನೋಡ್ರಿ, ಬೇರೆ ಬೇರೆ ಕಾಲಗಳಲ್ಲಿ ಇವು ವಾಕ್ಯಗಳಿರುವುದರಿಂದ ಅವು ಬೇರೆ ರೀತಿಯಾಗಿ ಕರ್ಮಣಿ ಪ್ರಯೋಗದಲ್ಲಿ ನಾವು ಅವುಗಳನ್ನು ಕನ್ವರ್ಟ್ ಮಾಡ್ತೀವಿ. ಈ ಸಾಮಾನ್ಯವಾಗಿ ದೇರ್ ಆರ್ 12 tenses in English, but only 8 can be converted into passive. 12 ಕಾಲಗಳಲ್ಲಿ ವಾಕ್ಯಗಳನ್ನು ನಾವು ನೋಡ್ತೀವಿ ಇಂಗ್ಲೀಷ್ನಲ್ಲಿ. ಆದರೆ ಬರೀ ನಾವು 8 ಪ್ರಕಾರದ ವಾಕ್ಯಗಳನ್ನು ಮಾತ್ರ ಕರ್ಮಣಿ ಪ್ರಯೋಗದಲ್ಲಿ ಉಪಯೋಗಿಸ್ತೀವಿ ಅಂತ. ಅಲ್ಲಿ ಯಾವುವು ಅಂದರೆ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಏನಿದಾವೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಆ್ಯಂಡ್ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ಗಳನ್ನು ನಾವು ಕರ್ಮಣಿ ಪ್ರಯೋಗದಲ್ಲಿ ಮಾಡೋದಿಲ್ಲ ಅಂತದರ ಅರ್ಥ. ಇಲ್ಲಿ ಅದಕ್ಕೆ 12 ಟೆನ್ಸ್ಗಳನ್ನು ಪೂರ್ತಿಯಾಗಿ ನಾವು ಕರ್ಮಣಿ ಪ್ರಯೋಗದಲ್ಲಿ ಅದನ್ನು ಉಪಯೋಗ ಮಾಡೋದಿಲ್ಲ. ಆದರೆ 8 ಏನು ಅದರ ಕಾಲಗಳದಾವ ಅವುಗಳನ್ನೆಲ್ಲ ನಾವು ಕರ್ಮಣಿ ಪ್ರಯೋಗದಲ್ಲಿ ಉಪಯೋಗಿಸ್ತೀವಿ ಅನ್ನೋದನ್ನು ನಾವು ತಿಳ್ಕೋಬೇಕು. ಇಲ್ಲಿ ಬೇರೆ ಬೇರೆ ಕಾಲದಲ್ಲಿ ಕೆಲವು ವಾಕ್ಯಗಳನ್ನು ನಾನು ಕೊಟ್ಟಿದ್ದೇನೆ, ಅವುಗಳನ್ನು ನೋಡೋಣ. ಇಲ್ಲಿ ಮೊದಲನೇದು ಸೀತಾ ಲವ್ಸ್ ಸಾವಿತ್ರಿ. ಇದು ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಇರುವುದರಿಂದ ಇಲ್ಲಿ ಕರ್ಮಪದ ಸೀತಾ ಲವ್ಸ್ ಹೂ ಸಾವಿತ್ರಿ. ಇಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್. ಆಮೇಲೆ ಬರ್ತೀನಿ ನಾನು. ಆಬ್ಜೆಕ್ಟ್ಗಳಲ್ಲಿ 2 ಪ್ರಕಾರಗಳಿರ್ತಾವೆ. ಒಂದು ಡೈರೆಕ್ಟ್ ಆಬ್ಜೆಕ್ಟ್, ಇನ್ನೊಂದು ಇಂಡೈರೆಕ್ಟ್ ಆಬ್ಜೆಕ್ಟ್. ನಿನ್ನೆ ನಿಮಗೆ ನಾನು ಹೇಳಿದಂತೆ ಈ ಡೈರೆಕ್ಟ್ ಆಬ್ಜೆಕ್ಟನ್ನು ಕಂಡುಕೋಬೇಕಾದ್ರೆ ವಾಟನ್ನು ಕ್ರಿಯಾಪದಕ್ಕೆ ನಾವು ಪ್ರಶ್ನೆ ಮಾಡಬೇಕು. ಆಮೇಲೆ ಈ ಡೈರೆಕ್ಟ್ ಆಬ್ಜೆಕ್ಟನ್ನು ಕಂಡುಕೋಬೇಕಾದ್ರೆ ಹೂಮ್ ಅಂತ ನಾವು ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಈ ಇಂಡೈರೆಕ್ಟ್ ಆಬ್ಜೆಕ್ಟ್ಗಳೆಲ್ಲ ಪುರುಷರಾಗಿರ್ತಾರೆ ಅಥವಾ ವ್ಯಕ್ತಿಗಳಾಗಿರ್ತಾರೆ ಅನ್ನೋದನ್ನು ನಾವು ಕಲ್ಪಿಸಬೇಕು. ಆಬ್ಜೆಕ್ಟ್ ಇದು ನಾಮಪದನೂ ಇರ್ತದೆ, ಕರ್ತೃ ನಾಮಪದ ಇರ್ತದೆ. ಇಲ್ಲಿ ಸೀತಾ ಲವ್ಸ್ ಸಾವಿತ್ರಿ. ಸೀತಾ ಲವ್ಸ್ ಸಾವಿತ್ರಿ ಅಂದಾಗ ಸೀತಾ ಲವ್ಸ್ ವಾಟ್ ಅಂದ್ರೆ ಇಲ್ಲಿ ಬಂದಿಲ್ಲ, ಡೈರೆಕ್ಟ್ ಆಬ್ಜೆಕ್ಟ್ ಇಲ್ಲ. ಸೀತಾ ಲವ್ಸ್ ಸಾವಿತ್ರಿ ಹೂಮ್. ಸೀತಾ ಲವ್ಸ್ ಹೂಮ್ ಅಂದಾಗ ಸಾವಿತ್ರಿ ಬರ್ತದೆ. ಇದು ಇಂಡೈರೆಕ್ಟ್ ಆಬ್ಜೆಕ್ಟ್ ಇರೋದ್ರಿಂದ ಇದನ್ನು ನಾವು ಪ್ಯಾಸಿವ್ ಮಾಡಬಹುದು. ಸಾವಿತ್ರಿ ಯಾವ ಕಾಲದಲ್ಲಿದೆ? ಇದು ಸಾವಿತ್ರಿ ಲವ್ಸ್ ಸೀತಾ ಲವ್ಸ್ ಸಾವಿತ್ರಿ. ಇದು ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಇದೆ. ದಿಸ್ ಈಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಸಾವಿತ್ರಿ ಈಸ್ ಏಕವಚನ ಇರುವುದರಿಂದ ಸಿಂಗ್ಯುಲರ್, ಇಟ್ ಈಸ್ ಸಿಂಗ್ಯುಲರ್. ಸಾವಿತ್ರಿ ಈಸ್. ಬಿಕಾಸ್ ಆಫ್ ಪ್ರೆಸೆಂಟ್ ಟೆನ್ಸ್ ವಿ ಯೂಸ್ ಈಸ್ because of its singular form. So Savitri is loved by Sita. ಯಾವಾಗಲೂ ಈ ಕ್ರಿಯಾಪದ ಯಾವ ರೀತಿಯಾಗಿ ಬದಲಾವಣೆ ಹೊಂದೋದಂದ್ರೆ ವರ್ಬ್ ನಂಬರ್ 3 ನಾವು ಈ
ವಾಯ್ಸ್ನಲ್ಲಿ ಉಪಯೋಗಿಸ್ತೀವಿ. ಇದರ ವರ್ಬ್ ನಂಬರ್ ಲವ್ಡ್ ಆಗಿರೋದ್ರಿಂದ ಆ ಲವ್ಡ್ ಅನ್ನು ಉಪಯೋಗಿಸ್ತೀವಿ. ಸಾವಿತ್ರಿ ಈಸ್ ಲವ್ಡ್ ಬೈ ಸೀತಾ. ಇದು ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಏಕವಚನ ಆಬ್ಜೆಕ್ಟ್. ಇಲ್ಲಿ ದ ಮ್ಯಾಸನ್ ಈಸ್ ಬಿಲ್ಡಿಂಗ್ ದಿ ವಾಲ್. ಇದು ಯಾವ ಕಾಲದಲ್ಲಿದೆ ಅಂದರೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ದಲ್ಲಿ ಇರುವುದರಿಂದ ಅದು ಅಥವಾ ಏನು ಕನ್ನಡದಲ್ಲಿ ಅಪೂರ್ಣ ವರ್ತಮಾನ ಕಾಲ ಅಂತ ನಾವು ಅಂತೀವಿ. ಇಂಗ್ಲೀಷ್ನಲ್ಲಿ ಇದನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ಏನಾಗ್ತದೆ ಅಂದರೆ ದ ಆಬ್ಜೆಕ್ಟ್ ಏನಿದೆ ಇಲ್ಲಿ ದ ಮ್ಯಾಸನ್ ಇದು ಕರ್ತೃ, ಈಸ್ ಬಿಲ್ಡಿಂಗ್ ಇದು ಕ್ರಿಯಾಪದ, ದ ವಾಲ್ ಇದು ಆಬ್ಜೆಕ್ಟ್. ದ ಮ್ಯಾಸನ್ ಈಸ್ ಬಿಲ್ಡಿಂಗ್ ವಾಲ್ ಅಂದಾಗ ದ ವಾಲ್ ಅನ್ನುವಂಥದ್ದು ಆಬ್ಜೆಕ್ಟ್ ಬರ್ತದೆ. ಅದಕ್ಕೆ ನಾವು ದ ವಾಲ್ ಮೊದಲು ಆಬ್ಜೆಕ್ಟ್ ತಗೋತೀವಿ ಕನ್ನಡ ಪ್ರಯೋಗದಲ್ಲಿ. ದ ವಾಲ್ ಒಂದೇ ಇರೋದ್ರಿಂದ ಈಸ್ ಬರ್ತದೆ. ಇಲ್ಲಿ ಬಿಲ್ಡಿಂಗ್ ಅಪೂರ್ಣ ವರ್ತಮಾನ ಕಾಲ ಇರೋದ್ರಿಂದ ಬೀಯಿಂಗ್ ಅನ್ನುವಂಥ ಸಹಾಯಕ ಕ್ರಿಯಾಪದವನ್ನು ನಾವು ತಗೋಬೇಕು. ದ ವಾಲ್ ಈಸ್ ಬೀಯಿಂಗ್, ಬಿಲ್ಡ್ ಮೂರನೇ ವರ್ಬ್ ಯಾವುದು ಬಿಲ್ಡ್. ಸೊ ದ ವಾಲ್ ಈಸ್ ಒಂದೇ ಇರೋದ್ರಿಂದ ದ ವಾಲ್ ಈಸ್ being built by the machine. The wall is being built by the machine. ಈ ರೀತಿಯಾಗಿ ಅಪೂರ್ಣ ವರ್ತಮಾನ ಕಾಲದ ವಾಕ್ಯವನ್ನು ನಾವು ಈ ರೀತಿಯಾಗಿ ಬದಲಾವಣೆ ಮಾಡ್ತೀವಿ. ಅಲ್ಲಿ ಇಲ್ಲಿ ಮೂರನೇ ವಾಕ್ಯ ಇಲ್ಲಿ ಸಾಮಾನ್ಯ ಭೂತಕಾಲದಲ್ಲಿ ಇದೆ. ಇದು ದ ಪ್ಯೂನ್ ಓಪನ್ ದಿ ಗೇಟ್. ದ ಪ್ಯೂನ್ ಓಪನ್ ವಾಟ್? ದ ಗೇಟ್. ದ ಗೇಟ್ ಅನ್ನೋದು ಆಬ್ಜೆಕ್ಟ್. ಆಮೇಲೆ ಓಪನ್ ಅನ್ನೋದು ವರ್ಬ್ ಇದೆ. ದ ಪ್ಯೂನ್ ಇದು ಸಬ್ಜೆಕ್ಟ್ ಇದೆ. ದ ಗೇಟ್ ಹಾಗಾದರೆ ವರ್ತಮಾನ ಭೂತಕಾಲದಲ್ಲಿ ಸಾಮಾನ್ಯ ಭೂತಕಾಲದಲ್ಲಿ ಸಿಂಗ್ಯುಲರ್ ಇರುವುದರಿಂದ ಇದನ್ನು ದ ಗೇಟ್ ವಾಸ್ ಓಪನ್ ಬೈ ದಿ ಪ್ಯೂನ್ ಅಂತ ಹೇಳ್ತಾರೆ. ದ ಗೇಟ್ ವಾಸ್ ಓಪನ್ ಬೈ ದಿ ಪ್ಯೂನ್ ಸಾಮಾನ್ಯ ಭೂತಕಾಲದಲ್ಲಿ. ಆಮೇಲೆ ಸಮ್ ಬಾಯ್ಸ್ ವೇರ್ ಹೆಲ್ಪಿಂಗ್ ದ wounded man. Some boys were helping whom? The wounded man. This is an object. So object is taken first. The wounded man ಯಾವ ಕಾಲದಲ್ಲಿದೆ? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿ ಇರುವುದರಿಂದ ಇಲ್ಲಿ ದ ವುಂಡೆಡ್ ಮ್ಯಾನ್ ಈಸ್ ಬೀಯಿಂಗ್ ವೇರ್. ಇಲ್ಲಿ ನೋಡ್ರಿ ದ ವುಂಡೆಡ್ ಮ್ಯಾನ್ ಈಸ್ ಬರೋದಿಲ್ಲ, ವೇರ್ ಬರೋದಿಲ್ಲ, ವಾಸ್ ಆಗ್ತದೆ ಇಲ್ಲಿ. ಯಾಕಂದರೆ ಇದು ಭೂತಕಾಲದಲ್ಲಿ ಸಿಂಗ್ಯುಲರ್ ಇರುವುದರಿಂದ ಇದು ಆಬ್ಜೆಕ್ಟ್. ದ ವುಂಡೆಡ್ ಮ್ಯಾನ್ ವಾಸ್ ಬೀಯಿಂಗ್ ಹೆಲ್ಪ್ಡ್ ಬೈ ದ ಬಾಯ್ಸ್, ಸಮ್ ಬಾಯ್ಸ್. ಈ ರೀತಿಯಾಗಿ ಇದನ್ನು ನಾವು ಪ್ಯಾಸಿವ್ದಲ್ಲಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಏನಿದೆ? ಹಿ ವಿಲ್ ಫಿನಿಶ್ ದಿ ವರ್ಕ್ ಇನ್ ಎ ಫೋರ್ಟ್ನೈಟ್. ಹಿ ವಿಲ್ ಫಿನಿಶ್ ವಾಟ್? ದ ವರ್ಕ್. ದ ವರ್ಕ್ ಇದು ಆಬ್ಜೆಕ್ಟ್ ಇದೆ. ಈ ವಾಕ್ಯದ ಕಾಲ ಯಾವುದಿದೆ? ಸಿಂಪಲ್ ಫ್ಯೂಚರ್ ಇದೆ. ಸಿಂಪಲ್ ಫ್ಯೂಚರ್ ಇದ್ದದರಿಂದ ಈಗ ಯಾವ ರೀತಿಯಾಗಿ ನಾವು ಇದನ್ನು ಪ್ಯಾಸಿವ್ದಲ್ಲಿ ತರ್ತೀವಿ ಅನ್ನೋದನ್ನು ನೋಡಬೇಕು. ದ ವರ್ಕ್ will be finished in a fortnight by him. The work will be finished in a fortnight by him. ಈ ರೀತಿಯಾಗಿ ನಾವು ಬೇರೆ ಬೇರೆ ಕಾಲಗಳಲ್ಲಿ ಇರುವಂಥ ವಾಕ್ಯಗಳನ್ನು ಕನ್ನಡ ಪ್ರಯೋಗದಲ್ಲಿ ನಾವು ಬದಲಾವಣೆಯನ್ನು ಮಾಡ್ತೀವಿ. ಒಂದು ಇಲ್ಲಿ ನಾವು ನೆನಪಿಡಬೇಕು. ಇನ್ನೊಂದು ಈಗ ಇದೇ ಹೇಳಿದ್ನಲ್ಲಿ ಸೀತಾ ಲವ್ ಸಾವಿತ್ರಿ, ಸಾವಿತ್ರಿ ಇಸ್ ಲವ್ಡ್ ಬೈ ಸೀತಾ. ಬಾಯ್ ಅನ್ನೋದು ಏನಿದೆ ಇದು ಒಂದು ಏಜೆಂಟ್ ತೋರಿಸ್ತದೆ. ಎಲ್ಲಕ್ಕೂ ನಾವು ಏಜೆಂಟ್ ಉಪಯೋಗ ಮಾಡೋಂಗಿಲ್ಲ. ಹೇಗೆ ಒಂದು ಉದಾಹರಣೆ ಮೊದಲು ನಾವು ತಗೋಬೋದು. ಏನಂದ್ರೆ ದ ಡಾಕ್ಟರ್ ಟ್ರೀಟ್ಸ್ ದಿ ಪೇಷಂಟ್ ಇನ್ ದಿ ಹಾಸ್ಪಿಟಲ್. ದ ಡಾಕ್ಟರ್ ಟ್ರೀಟ್ಸ್ ದಿ ಪೇಷಂಟ್ ಇನ್ ದಿ ಹಾಸ್ಪಿಟಲ್. ದ ಪೇಷಂಟ್ ಈಸ್ ಟ್ರೀಟೆಡ್ ಇನ್ ದಿ ಹಾಸ್ಪಿಟಲ್. ಸಾಕು. ಬೈ ದಿ ಡಾಕ್ಟರ್ ಈಸ್ ನಾಟ್ ನೆಸರಿ. ದ ಏಜೆಂಟ್ ಈಸ್ ನಾಟ್ ನೆಸರಿ ಹಿಯರ್. ದ ಸೇಮ್ ವೇ ದ ಪೊಲೀಸ್ ಹ್ಯಾವ್ ಅರೆಸ್ಟೆಡ್ ದ ಥೀಪ್. The thief was arrested. It is all. ಬೈ ದಿ ಪೊಲೀಸರೇ ಅವನ್ನ ಅರೆಸ್ಟ್ ಮಾಡ್ತಿರ್ತಾರೆ ಅಂದಾಗ ನಾವು ಅದನ್ನು ಏಜೆಂಟ್ ಇರಲಿಲ್ಲ ಅಂದ್ರೂ ಹೇಳ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಸಂಬಡಿ ಇದ್ರೆ, ದೇ ಇದ್ರೆ, ಪೀಪಲ್ ಇದ್ರೆ, ವಿ ಇದ್ರೆ, ಒನ್ ಇದ್ರೆ ಇವುಗಳನ್ನು ನಾವು ಏಜೆಂಟ್ ಅಂತ ಉಪಯೋಗಿಸೋದಿಲ್ಲ. ಹೇಗೆ? ಸಮ್ಮನ್ ಹ್ಯಾಸ್ ಸ್ಟೋಲನ್ ಮೈ ಬುಕ್. ಇಲ್ಲಿ ಸಮ್ಮನ್ ಏಜೆಂಟ್ ಅವಶ್ಯಕತೆ ಬರೋದಿಲ್ಲ. ಮೈ ಬುಕ್ ಹ್ಯಾಸ್ ಬೀನ್ ಸ್ಟೋಲನ್ ಇಷ್ಟೇ ಅಂದರೆ ಸಾಕಿದ್ರ ಅರ್ಥ. ಬೈ ಸಮ್ಮನ್ ಅನ್ನೋ ಅವಶ್ಯಕತೆ ಇರಂಗಿಲ್ಲ ಇಲ್ಲಿ. ಮೈ ಬುಕ್ ಹ್ಯಾಸ್ ಬೀನ್ ಸ್ಟೋಲನ್. ಹ್ಯಾಸ್ ಬೀನ್ ಯಾಕಂತೀವಿ ಅಂದರೆ ದಿಸ್ ಸೆಂಟೆನ್ಸ್ ಈಸ್ ಇನ್
present perfect tense, so we can use has been. My book has been stolen, not by someone. ಇದು someone ಅನ್ನಂಗಿಲ್ಲ. ಅದೇ ರೀತಿ they have invited her to the party. They have invited her. ಇಲ್ಲಿ her ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ್ ಇರೋದ್ರಿಂದ ನಾವು ಅದನ್ನು ಏನು ಹಾಕಿ ತಗೋತೀವಿ ಅಂದರೆ ಶಿ ಅಂತ ತಗೋಬೇಕಾಗ್ತದೆ. ಅದನ್ನು she has been invited to the party, not by them. ಇದು by them ಅನ್ನಂಗಿಲ್ಲ. ಇಲ್ಲಿ ಏಜೆಂಟ್ ಅವಶ್ಯಕತೆ ಇರೋಂಗಿಲ್ಲ. ಇಂಥವಕ್ಕೆ ಶಿ ಇಲ್ಲಿ ಪ್ರಥಮ ಥರ್ಡ್ ಪರ್ಸನ್ ಸಿಂಗ್ಯುಲರ್ ತಗೊಳ್ಳೋ ಮುಂದೆ ಇಲ್ಲಿ ಹರ್ ಅನ್ನೋದು ತೆಗೆದು ನಾವು ಶಿ ತಗೋಬೇಕಾಗ್ತದೆ. ಇಲ್ಲಿ ಯಾವುದೇ ಇರಲಿ, ದೇ ಹ್ಯಾವ್ ಇನ್ವೈಟೆಡ್ ಹಿಮ್ ಇದ್ರೆ ಹಿ ತಗೋತೀವಿ. ದೇ ಹ್ಯಾವ್ ಇನ್ವೈಟೆಡ್ ಮೀ ಇದ್ರೆ ಐ ತಗೋತೀವಿ. ದೇ ಹ್ಯಾವ್ ಇನ್ವೈಟೆಡ್ ಯು ಇದ್ರೆ ಯು ಬರ್ತದೆ. ದೇ ಹ್ಯಾವ್ ಇನ್ವೈಟೆಡ್ ಇಟ್ ಇದ್ರೆ ಇಟ್ಟೇ ಬರ್ತದೆ. ಹಾಗೆ ಇಲ್ಲಿ ಹಿಮ್ ಇದ್ರೆ he has been invited to the party. She has been invited to the party. It has been invited to the party. ಆಮೇಲೆ they have been invited, them ಇದ್ರೆ they have been invited to the party. ಈ ರೀತಿಯಾಗಿ ನಾವು ಈ ವರ್ಬ್ ಇಲ್ಲಿ ಆಬ್ಜೆಕ್ಟ್ ಏನಿದೆ, ಇಂಡೈರೆಕ್ಟ್ ಆಬ್ಜೆಕ್ಟ್ ಇದೆ, ಅವುಗಳನ್ನು ಈ ರೀತಿಯಾಗಿ ನಾವು ಉಪಯೋಗ ಮಾಡ್ತೀವಿ. ಅದೇ ರೀತಿ ದ ಪೊಲೀಸ್ ಹ್ಯಾವ್ ಅರೆಸ್ಟೆಡ್ ದ ಥೀಫ್. ದ ಥೀಫ್ ಹ್ಯಾಸ್ ಬೀನ್, ಇಲ್ಲಿ ದ ಪೊಲೀಸ್ ಹ್ಯಾವ್ ಇರೋದ್ರಿಂದ ಇಲ್ಲಿ ಥೀಫ್ ಏಕವಚನ ಇರೋದ್ರಿಂದ ನಾವು ದ ಥೀಫ್ ಹ್ಯಾಸ್ ಬೀನ್ ಅರೆಸ್ಟೆಡ್ ಬೈ ದಿ ಪೊಲೀಸ್ ಅನ್ನಂಗಿಲ್ಲ. ಇದನ್ನು ಪೊಲೀಸ್ ತೆಗೆದು ದ ಥೀಫ್ ಹ್ಯಾಸ್ ಬೀನ್ ಅರೆಸ್ಟೆಡ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಇರೋದ್ರಿಂದ ಆ ರೀತಿ ನಾವು ಮಾಡ್ತೀವಿ. ಇನ್ನು ಇಲ್ಲಿ ಇನ್ನೊಂದು ವಾಕ್ಯ ಇದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ, ಪೀಪಲ್ ಸ್ಪೀಕ್ ಇಂಗ್ಲಿಷ್ ಆಲ್ ಓವರ್ ದಿ ವರ್ಲ್ಡ್. ಇಲ್ಲಿ ಪೀಪಲ್ ಸ್ಪೀಕ್ ವಾಟ್? ಇಂಗ್ಲಿಷ್. ಇಂಗ್ಲಿಷ್ ಇಲ್ಲಿ ಯಾವ ಕಾಲ? ಸಾಮಾನ್ಯ ವರ್ತಮಾನ ಕಾಲ. ಇಂಗ್ಲಿಷ್ ಈಸ್ ಸ್ಪೀಕ್ ಥರ್ಡ್ ವರ್ಬ್ ಸ್ಪೋಕನ್ ಇದೆ. ಇಂಗ್ಲಿಷ್ ಈಸ್ ಸ್ಪೋಕನ್ ಆಲ್ ಓವರ್ ದಿ ವರ್ಲ್ಡ್ ಬೈ ಪೀಪಲ್ ಅನ್ನಂಗಿಲ್ಲ. ಪೀಪಲ್ ಒಳಗಡೆ ಇದ್ದೇ ಇರ್ತದೆ. ಆ ರೀತಿಯಾಗಿ ಇಂಗ್ಲಿಷ್ ಈಸ್ ಸ್ಪೋಕನ್ ಆಲ್ ಓವರ್ ದಿ ವರ್ಲ್ಡ್. ಈ ರೀತಿಯಾಗಿ ನಾವು ಆ್ಯಕ್ಟಿವ್ದಿಂದ ಪ್ಯಾಸಿವ್ ವಾಯ್ಸ್ಗಳನ್ನು ಕನ್ವರ್ಟ್ ಮಾಡ್ತೀವಿ. ಮತ್ತು ನಿಮಗೆ ಒಂದು ಟೇಬಲ್ ಅದ್ರ ಪ್ರಕಾರ ನಾವು ಉಪಯೋಗ ಮಾಡಬೇಕಾದಂಥ ಒಂದು ಟೇಬಲ್ ಇದೆ. ಈ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ಗಳನ್ನು ಸರಳವಾಗಿ ತಿಳಿದುಕೊಳ್ಳಲು ಹೇಗೆಂದ್ರೆ, ಈಗ ಐ ರೈಟ್ ಎ ಲೆಟರ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಎಲ್ಲ ಕಾಲಗಳಲ್ಲಿ ಹೇಳ್ತೀವಿ. ಈಗ ಐ ರೈಟ್ ಎ ಲೆಟರ್ ಈಸ್ ರಿಟನ್ ಬೈ ಮೀ. I am writing a letter is being written by me. I have written a letter has been written by me. ಇಲ್ಲಿ ಬಹುವಚನಗಳಾಗಿದ್ದರೆ I write letters are written by me, letters are being written by me, letters have been written by me. ಈ ರೀತಿಯಾಗಿ ಈ ಕಾಲಗಳಲ್ಲಿ ನಾವು ಕರ್ಮಣಿ ಪದ ವಾಕ್ಯಗಳನ್ನು ನೋಡ್ತೀವಿ. ಆದರೆ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಏನಿದೆ ಇದನ್ನು ನಾವು ಕರ್ಮಣಿ ಮಾಡೋದಿಲ್ಲ. ಇನ್ನು ಸಿಂಪಲ್ ಪಾಸ್ಟ್ದಾಗ ಹೋಗ್ತೀವಿ ನಾವು. ಹೇಗೆ ಐ ರೋಟ್ ಎ ಲೆಟರ್ ಅಥವಾ ಐ ರೋಟ್ ಲೆಟರ್ಸ್ ವೇರ್ ಆಗ್ತದೆ. ಸಿಂಗ್ಯುಲರ್ ಇದ್ದರೆ ಎ ಲೆಟರ್ ವಾಸ್ ರಿಟನ್ ಬೈ ಮೀ. ಐ ವಾಸ್ ರೈಟಿಂಗ್ ಎ ಲೆಟರ್ ವಾಸ್ ಬೀಯಿಂಗ್ ರಿಟನ್ ಬೈ ಮೀ. ಐ ವಾಸ್ ರೈಟಿಂಗ್ letters were being written by me. I have written letters have been written by me. ಒಂದೇ ಲೆಟರ್ ಇದ್ದರೂ ಇಲ್ಲಿ ಹೇಗೆ ಐ ಹ್ಯಾವ್ ರಿಟನ್ ಎ ಲೆಟರ್ ಇದ್ದರೂ ಎ ಲೆಟರ್ ಹ್ಯಾಸ್ ಬೀನ್ ರಿಟನ್ ಬೈ ಮೀ ಪೂರ್ಣ ವರ್ತಮಾನ ಕಾಲದಲ್ಲಿ. ಆಮೇಲೆ ಭೂತಕಾಲದಲ್ಲಿ ಐ ಹ್ಯಾಡ್ ರಿಟನ್ ಎ ಲೆಟರ್ ಹ್ಯಾಡ್ ಬೀನ್ ರಿಟನ್ ಬೈ ಮೀ. ಬಹುವಚನ ಇದ್ದರೂ ಸಹಿತ I had written letters had been written by me. I will write a letter will be written by me. I will be writing a letter will be being ಅನ್ನೋದು ಇಲ್ಲಿ ನಾವು ತಗೊಳ್ಳೋದಿಲ್ಲ. ಇದು ಒಂದೇ ಯಾವ ಕೊನೆಯಲ್ಲಿ ಪೂರ್ಣ ವರ್ತಮಾನ ಕಾಲ, ಪೂರ್ಣ ಭವಿಷ್ಯತ್ ಕಾಲದಲ್ಲಿ ಇರುವಂಥ ವಾಕ್ಯವನ್ನು ಐ ವಿಲ್ ಹ್ಯಾವ್ ರಿಟನ್ ಎ ಲೆಟರ್ ಹ್ಯಾಸ್ ಬೀನ್ ರಿಟನ್ ಬೈ ಮೀ ಅನ್ನೋದು ಇಲ್ಲಿ ಬರುವುದಿಲ್ಲ.
ಯಾಕಂದರೆ ನಾವು ಎಂಟೇ ಕಾಲಗಳಲ್ಲಿ ಈ ಒಂದು ಪ್ಯಾಸಿವ್ ವಾಯ್ಸ್ಗಳನ್ನು ನಾವು ಮಾಡ್ತೀವಿ. ಇನ್ನೂ ಅನೇಕ ಉದಾಹರಣೆಗಳನ್ನು ನಾವು ಇಲ್ಲಿ ಕೊಡ್ಬೋದು. ಆ ಉದಾಹರಣೆಗಳನ್ನು ತಾವೆಲ್ಲ ತಿಳ್ಕೋಬೇಕು. ಇಲ್ಲಿ ಕಾಲದ ತಕ್ಕಂತೆ ಈ ಕೆಲವು ಉದಾಹರಣೆಗಳನ್ನು ಇಲ್ಲಿ ನಾವು ನೋಡ್ತೀವಿ. The cat kills the mice. ಇದು ದ ಕ್ಯಾಟ್ ಕಿಲ್ಸ್ ದಿ ಮೈಸ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಮತ್ತು ಆಬ್ಜೆಕ್ಟ್ ಸಿಂಗ್ಯುಲರ್ನಲ್ಲಿ ಇರೋದ್ರಿಂದ ಪ್ಲೂರಲ್ನಲ್ಲಿ ಇರೋದ್ರಿಂದ ದ ಮೈಸ್ ಆರ್ ಕಿಲ್ಡ್ ಬೈ ದಿ ಕ್ಯಾಟ್. ಆಮೇಲೆ ದ ಕ್ಯಾಟ್ ಕಿಲ್ಡ್ ದಿ ಮೈಸ್ ಭೂತಕಾಲ, ದ ಮೈಸ್ ವರ್ ಕಿಲ್ಡ್ ಬೈ ದಿ ಕ್ಯಾಟ್. ದ ಕ್ಯಾಟ್ ಹ್ಯಾಸ್ ಕಿಲ್ಡ್ ದಿ ಮೈಸ್. Mice have been killed by the cat. The cat had killed the mice. The mice had been killed by the cat. The cat is killing the mice. Mice are being killed by the cat. ಆಮೇಲೆ the mice were being killed by the cat. ಇದು ಅಪೂರ್ಣ ಭೂತಕಾಲ. The cat will kill the mice, future tense. The mice will be killed by the cat. The cat will have killed the mice. The mice will have been killed by the cat. ಇವುಗಳನ್ನು ನಾವು ಅಫರ್ಮೇಟಿವ್ ಸೆಂಟೆನ್ಸ್ಗಳನ್ನು ನಾವು ಕರ್ಮಣಿ ಪ್ರಯೋಗಗಳನ್ನಾಗಿ ಮಾಡ್ತೀವಿ. ಅದೇ ರೀತಿ ಇಲ್ಲಿ ಪ್ರಶ್ನಾರ್ಥಕ ವಾಕ್ಯಗಳನ್ನು ಸಹಿತ ನಾವು ಕರ್ಮಣಿ ಮಾಡಬಹುದು. ಹೇಗೆ? ವರ್ತಮಾನ ಕಾಲ, ಡಸ್ ದ ಕ್ಯಾಟ್ ಕಿಲ್ ದಿ ಮೈಸ್. ಅಲ್ಲಿ ಮೈಸ್ ಬಹಳ ಇರೋದ್ರಿಂದ ಆರ್ ದಿ ಮೈಸ್ ಕಿಲ್ಡ್ ಬೈ ದಿ ಕ್ಯಾಟ್. ಆಮೇಲೆ ಭೂತಕಾಲದಲ್ಲಿ ಡಿಡ್ ದಿ ಕ್ಯಾಟ್ ಕಿಲ್ ದಿ ಮೈಸ್, ವರ್ ದಿ ಮೈಸ್ ಕಿಲ್ಡ್ ಬೈ ದಿ ಕ್ಯಾಟ್. ಆಮೇಲೆ ಪೂರ್ಣ ವರ್ತಮಾನ ಕಾಲ, ಹ್ಯಾಸ್ ದ ಕ್ಯಾಟ್ ಕಿಲ್ಡ್ ದಿ ಮೈಸ್, ಹ್ಯಾವ್ ದ ಮೈಸ್ ಬೀನ್ ಕಿಲ್ಡ್ ಬೈ ದಿ ಕ್ಯಾಟ್. ಆಮೇಲೆ ಪೂರ್ಣ ಭೂತಕಾಲ, ಹ್ಯಾಡ್ ದ ಕ್ಯಾಟ್ ಕಿಲ್ಡ್ ದಿ ಮೈಸ್. ಇಲ್ಲಿ ನಾವು ಏನು ಅಫರ್ಮೇಟಿವ್ ಮಾಡೋದ್ರ ಬದಲಾಗಿ ಇಲ್ಲಿ ಪ್ರಶ್ನಾರ್ಥಕಗಳನ್ನು ಮಾಡಿದಾಗ ಹ್ಯಾಡ್ ದ ಮೈಸ್ ಬೀನ್ ಕಿಲ್ಡ್ ಬೈ ದಿ ಕ್ಯಾಟ್, ಆಮೇಲೆ ಹ್ಯಾವ್ ದ ಮೈಸ್ ಬೀನ್ ಕಿಲ್ಡ್ ಬೈ ದಿ ಕ್ಯಾಟ್, ಆಮೇಲೆ ವೇರ್ ದ ಮೈಸ್ ಕಿಲ್ಡ್ ಬೈ ದಿ ಕ್ಯಾಟ್, ಆರ್ ದ ಮೈಸ್ ಕಿಲ್ಡ್ ಬೈ ದಿ ಕ್ಯಾಟ್. ಆಮೇಲೆ ಈಸ್ ದ ಕ್ಯಾಟ್ ಕಿಲ್ಲಿಂಗ್ ದಿ ಮೈಸ್, ಪ್ರೆಸೆಂಟ್ ಕಂಟಿನ್ಯೂಸ್. ನೋಡ್ರಿ, ಆರ್ ದಿ ಮೈಸ್ ಬೀಂಗ್ ಕಿಲ್ಡ್ ಬೈ ದಿ ಕ್ಯಾಟ್ ಭೂತಕಾಲ, ವೇರ್ ದಿ ಮೈಸ್ ಬೀಂಗ್ ಕಿಲ್ಡ್ ಬೈ ದಿ ಕ್ಯಾಟ್. ಆಮೇಲೆ ಭವಿಷ್ಯತ್ ಕಾಲ, ವಿಲ್ ದ ಮೈಸ್ ಬಿ ಕಿಲ್ಡ್ ಬೈ ದಿ ಕ್ಯಾಟ್, ವಿಲ್ ದ ಮೈಸ್ ಹ್ಯಾವ್ ಬೀನ್ ಕಿಲ್ಡ್ ಬೈ ದಿ ಕ್ಯಾಟ್. ಅದೇ ರೀತಿ ಕೆಲವು ಸಲ ನಾವು ಸಾಮಾನ್ಯವಾಗಿ ಇಂಥ ವಾಕ್ಯಗಳನ್ನು ಕರ್ಮಣಿ ಮಾಡ್ತಿರ್ತೀವಿ. ಮ್ಯಾನರ್ಸ್ ಶೋ ಕ್ಯಾರೆಕ್ಟರ್, ಕ್ಯಾರೆಕ್ಟರ್ ಈಸ್ ಶೋನ್ ಬೈ ದಿ ಮ್ಯಾನರ್ಸ್. ಅಲ್ಲಿಂದ ಕೊಲಂಬಸ್ ಡಿಸ್ಕವರ್ಡ್ ಅಮೇರಿಕಾ, ಸಿಂಪಲ್ ಪಾಸ್ಟ್. America was discovered by Columbus. Mohan has stolen my purse. My purse has been stolen by Mohan. ಆಮೇಲೆ the police had already arrested him. He had been already arrested by the police. They are repairing the bridge. The bridge is being repaired by them. them ಅಲ್ಲಿ ನಾವು ಏಜೆಂಟ್ ಅಂತ ಉಪಯೋಗ ಮಾಡಲಿಲ್ಲ ಅಂದರೂ ಇಲ್ಲಿ ನಡೀತದೆ. ದ ಬ್ರಿಡ್ಜ್ ಈಸ್ ಬೀಯಿಂಗ್ ರಿಪೇರ್ಡ್. ರಾಣಿ ವಾಸ್ ಮೇಕಿಂಗ್ ಎ ಡಾಲ್ ವಾಸ್ ಬೀಯಿಂಗ್ ಮೇಡ್ ಬೈ ರಾಣಿ. ಮೈ ಫಾದರ್ ವಿಲ್ ಬೈ ಎ ಸ್ಕೂಟರ್ ವಿಲ್ ಬಿ ಬಾಟ್ ಬೈ ಮೈ ಫಾದರ್. ಆಮೇಲೆ ಶಿ ವಿಲ್ ಹ್ಯಾವ್ ಫಿನಿಶ್ಡ್ ಹರ್ ವರ್ಕ್ will have been finished by her. Do manners show, ಇಲ್ಲಿ
ಇಲ್ಲಿ ಪ್ರಶ್ನಾರ್ಥಕಗಳನ್ನು ನಾವು ಅವೇ ಮೇಲಿನ ವಾಕ್ಯಗಳನ್ನು ಪ್ರಶ್ನಾರ್ಥಕ ರೂಪದಲ್ಲಿ ನೋಡ್ರಿ. ಡೂ ಮ್ಯಾನರ್ಸ್ ಶೋ ಕ್ಯಾರೆಕ್ಟರ್? ಈಸ್ ಕ್ಯಾರೆಕ್ಟರ್ ಶೋನ್ ಬೈ ದ ಮ್ಯಾನರ್ಸ್? ಡಿಡ್ ಕೊಲಂಬಸ್ ಡಿಸ್ಕವರ್ ಅಮೇರಿಕಾ? ವಾಸ್ ಅಮೇರಿಕಾ ಡಿಸ್ಕವರ್ಡ್ ಬೈ ಕೊಲಂಬಸ್? ಹ್ಯಾಸ್ ಮೋಹನ್ ಸ್ಟೋಲನ್ ಮೈ ಪರ್ಸ್? ವಾಸ್ ಮೈ ಪರ್ಸ್? ಹ್ಯಾಸ್ ಇದೆ ಇಲ್ಲಿ ಪೂರ್ಣವರ್ತಮಾನ ಕಾಲ. ಹ್ಯಾಸ್ ಮೈ ಪರ್ಸ್ ಬೀನ್ ಸ್ಟೋಲನ್ ಬೈ ಮೋಹನ್? ಹ್ಯಾಡ್ ದ ಪೊಲೀಸ್ ಅರೆಸ್ಟೆಡ್ ಹಿಮ್? ಇಲ್ಲಿ ಹ್ಯಾಡ್ ಅನ್ನೋದ್ರಿಂದ ಹ್ಯಾಡ್ ಹಿ ಬೀನ್ ಅರೆಸ್ಟೆಡ್ ಬೈ ದ ಪೊಲೀಸ್ ಅನ್ನೋ ಬದಲಿ ಹ್ಯಾಡ್ ಹಿ ಬೀನ್ ಅರೆಸ್ಟೆಡ್. ಆಮೇಲೆ ಆರ್ ದೇ ರಿಪೇರಿಂಗ್ ದ ಬ್ರಿಡ್ಜ್? ಈಸ್ ದ ಬ್ರಿಡ್ಜ್ ಬೀಯಿಂಗ್ ರಿಪೇರ್ಡ್ ಬೈ ದೆಮ್ ಅನ್ನೋ ಅವಶ್ಯಕತೆ ಇಲ್ಲ. ವಾಸ್ ರಾಣಿ ಮೇಕಿಂಗ್ ಎ ಡಾಲ್? ವಾಸ್ ಎ ಡಾಲ್ ಬೀಯಿಂಗ್ ಮೇಡ್ ಬೈ ರಾಣಿ? ಈ ರೀತಿ ಇಲ್ಲಿ ಗಾಡ್ ಡಸಂಟ್ ಹೆಲ್ಪ್ ಕಿಲ್ಲರ್ಸ್, ನಿಷೇಧಾರ್ಥಕಗಳು, ನೆಗೆಟಿವ್ ಸೆಂಟೆನ್ಸಸ್. ಇಲ್ಲಿ ಹೇಗಿದೆ ಅಂದರೆ ಗಾಡ್ ಡಸಂಟ್ ಹೆಲ್ಪ್ ಎಲ್ಡರ್ಸ್. ಇಲ್ಲಿ ಎಲ್ಡರ್ಸ್ ಆರ್ ನಾಟ್ ಹೆಲ್ಪ್ಡ್ ಬೈ ಗಾಡ್ ಅಂತ ಅರ್ಥ. ಇಲ್ಲಿ ವಿ ಡಿಡೆಂಟ್ ಡಿಗ್ ದಿಸ್ ವೆಲ್. ದಿಸ್ ವೆಲ್ ಭೂತಕಾಲ ಇರುವುದರಿಂದ ದಿಸ್ ವೆಲ್ ವಾಸ್ ನಾಟ್ ಡಗ್ ಬೈ ಅಸ್. ಬೈ ಅಸ್ ಇಲ್ಲಿಲ್ಲ ಅಂದರೂ ನಡೀತದೆ. ದಿಸ್ ವೆಲ್ ವಾಸ್ ಡಗ್ ಇಷ್ಟೇ ಅನ್ಬೇಕಾಗ್ತದೆ. ಏಜೆಂಟ್ ಈಸ್ ನಾಟ್ ನೆಸರಿ. ದೇ ಹ್ಯಾವೆಂಟ್ ಫಿನಿಶ್ಡ್ ದೇರ್ ವರ್ಕ್. ದೇರ್ ವರ್ಕ್ ಹ್ಯಾಸ್ ನಾಟ್ ಬೀನ್ ಫಿನಿಶ್ಡ್ ಬೈ ದೆಮ್ ಅನ್ನಂಗಿಲ್ಲ. ಶಿ ಹ್ಯಾಡ್ ನಾಟ್ ಕವರ್ಡ್ ಹರ್ ಫೇಸ್. Her face had not been covered by her. They are not repairing the road. The road is not being repaired by them, not necessary. The boys were not telling the truth. The truth is not being told by the boys. Manu will not like it. It will not like it by Manu. ಈ ರೀತಿಯಾಗಿ ನಾವು ಪ್ಯಾಸಿವ್ ವಾಯ್ಸ್ಗಳನ್ನು ಕಲಿಬೋದು. ಇನ್ನೂ ಹೆಚ್ಚಿನ ಉದಾಹರಣೆಗಳು ಇಲ್ಲಿ ಇರುವುದರಿಂದ ಇಟ್ ವಿಲ್ ಬಿ ಟೇಕನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು ವೆರಿ ಮಚ್.